ನೋಡ್ತಾ ಹೋಗೋಣ. ಬಿಜೆಪಿ ಪಾರ್ಟಿಯನ್ನ ತೊರೆದು ಮುದ್ದಹನುಮೇಗೌಡ ಕಾಂಗ್ರೆಸ್ ಸೇರ್ಪಡೆ ಆಗಿರೋದು. ಕಾಂಗ್ರೆಸ್ನ ತೆಕ್ಕೆಗೆ ಈಗ ಮಾಜಿ ಸಂಸದ, ತುಮಕೂರು ಕಾಂಗ್ರೆಸ್ ಇಬ್ಬಾಗ ಹಾಗೆ ಹೀಗೆ ಅನ್ನುವಂತ ಭಾರಿ ಚರ್ಚೆಗಳ ನಡುವೆ ಮುದ್ದಹನುಮೇಗೌಡ ಇವತ್ತು ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾ ಇರೋದು. ಮುದ್ದಹನುಮೇಗೌಡ ಕಾಂಗ್ರೆಸ್ ಸೇರ್ಪಡೆ ಆಗ್ತಾ ಇರೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತೆ ಭಾರಿ ಚರ್ಚೆಗಳಾಗ್ತಾ ಇದೆ. ಸಂಜೆ 5 ಗಂಟೆಗೆ ಕೆಪಿಸಿಸಿ ಕಚೇರಿಯಲ್ಲಿ ಕಾಂಗ್ರೆಸ್ ಸೇರ್ಪಡೆ ಆಗ್ಲಿಕ್ಕಿದ್ದಾರೆ ಮಾಜಿ ಸಂಸದ ಮುದ್ದಹನುಮೇಗೌಡ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಾಂಗ್ರೆಸ್ ಸೇರ್ಪಡೆ ಆಗ್ಲಿಕ್ಕಿದ್ದಾರೆ ಮುದ್ದಹನುಮೇಗೌಡ. ಈ ಸಂದರ್ಭದಲ್ಲಿ ಸಚಿವ ಜಿ ಪರಮೇಶ್ವರ್, ಕೆಎನ್ ರಾಜಣ್ಣ ಸಮ್ಮುಖದಲ್ಲಿ ಸಿದ್ಧತೆ ನಡೆದಿರುವುದು. ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿಗೆ ಮುದ್ದಹನುಮೇಗೌಡ ಸೇರಿದ್ರು. ಈಗ ಮತ್ತೆ ಲೋಕಸಭೆ ಚುನಾವಣೆ ಹತ್ತಿರವಾಗ್ತಾ ಇದ್ದಂತೆ ಮುದ್ದಹನುಮೇಗೌಡ ಕಾಂಗ್ರೆಸ್ಗೆ ವಾಪಸ್ ಆಗ್ತಾ ಇರೋದು. ಮುದ್ದಹನುಮೇಗೌಡ ಅವರಿಂದ ತುಮಕೂರು ಕಾಂಗ್ರೆಸ್ ಇಬ್ಬಾಗ. ಬಹುತೇಕ ಶಾಸಕರಿಂದ ಕಾಂಗ್ರೆಸ್ ಸೇರ್ಪಡೆಗೆ ಅಪಸ್ವರ ಎದ್ದಿತ್ತು. ಯಾವುದೇ ಕಾರಣಕ್ಕೂ ಮುದ್ದಹನುಮೇಗೌಡ ಬರಬಾರದು ಕಾಂಗ್ರೆಸ್ಗೆ, ಅವ್ರನ್ನ ಸೇರ್ಪಡೆ ಮಾಡ್ಕೋಬಾರದು ಅಂತ. ಇನ್ನು ಮತ್ತೊಂದು ಕಡೆ ಟಿ ಬಿ ಜಯಚಂದ್ರ ಸೇರ್ಪಡೆ ವಿಚಾರವಾಗಿ ಮಾತಾಡಿದ್ದಾರೆ. ನಮಗೆ ಸೇರ್ಪಡೆ ಮಾಹಿತಿಯೇ ಇಲ್ಲ ಅಂತ ಟಿ ಬಿ ಜಯಚಂದ್ರ ಹೇಳಿರೋದು. ಮುದ್ದಹನುಮೇಗೌಡ ಬಿಜೆಪಿಯಲ್ಲಿ ಇದ್ದದ್ದು ಮಾತ್ರ ಗೊತ್ತು, ವಾಪಸ್ ಕಾಂಗ್ರೆಸ್ಗೆ ಬರ್ತಿದ್ದಾರೆ ಅನ್ನೋ ವಿಚಾರ ಗೊತ್ತಿಲ್ಲ ಅಂತ ಟಿ ಬಿ ಜಯಚಂದ್ರ ಕುಹಕ ಮಾತನ್ನಾಡಿದ್ದಾರೆ. ಕಾಂಗ್ರೆಸ್ ಸೇರ್ಪಡೆ ಬಗ್ಗೆ ಮಾಹಿತಿ ಇಲ್ಲ, ನಮ್ಮನ್ನ ಕೇಳಿಲ್ಲ, ಸೇರ್ಪಡೆ ಕಾರ್ಯಕ್ರಮಕ್ಕೆ ನಾನು ಹೋಗಲ್ಲ ಅಂತ ಜಯಚಂದ್ರ ಅವರು ಹೇಳಿದ್ದಾರೆ. ಶಾಸಕರಾದ ರಂಗನಾಥ್, ಷಡಕ್ಷರಿ, ಜಯಚಂದ್ರ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಮುದ್ದಹನುಮೇಗೌಡ ಅವರು ಕಾಂಗ್ರೆಸ್ ಸೇರೋದಕ್ಕೆ. ಕಾಂಗ್ರೆಸ್ ಸೇರ್ಪಡೆ ಆಗ್ತಾ ಇದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಹಿರಿಯ ಶಾಸಕರು ಮತ್ತು ದೆಹಲಿ ಪ್ರತಿನಿಧಿಯಾದಂತಹ ಟಿ ಬಿ ಜಯಚಂದ್ರ ಅವರು ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, ತಮ್ಮ ಜಿಲ್ಲೆಯ ಮಾಜಿ ಸಂಸದರು ಮುದ್ದಹನುಮೇಗೌಡರು ಕಾಂಗ್ರೆಸ್ ಸೇರ್ಪಡೆ ಆಗ್ತಾ ಇದ್ದಾರೆ, ತಮಗೇನಾದರೂ ಮಾಹಿತಿ ಇದೆಯಾ ಸರ್? ನನಗೆ ಯಾವುದೇ ರೀತಿಯಾದಂಥ ಮಾಹಿತಿ ಇಲ್ಲ. ನನಗಿರೋ ಮಾಹಿತಿ ಒಂದು, ಅವರು ಬಿ ಜೆ ಪಿನಲ್ಲಿದ್ದಾರೆ, ಬಿ ಜೆ ಪಿನಲ್ಲಿ ಪ್ರಯತ್ನ ಪಡ್ತಿದ್ದಾರೆ. ನಮಗಲ್ಲಿ ಯಾವಾಗ ಬರ್ತಾರೆ, ಯಾವ ಪಾರ್ಟಿ ಸೇರ್ತಾರೆ ಅಂತಕ್ಕಂಥದ್ದು ನಮಗೇನು ಗೊತ್ತಿಲ್ಲ ಯಾರಿಗೂ. ಕೆ ಪಿ ಸಿ ಸಿ ಅಧ್ಯಕ್ಷ ಕಾಂಗ್ರೆಸ್ ಸೇರ್ಪಡೆಗೆ ಸಮಯ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಸರ್? ನನಗೆ ಗೊತ್ತಿಲ್ಲ, ನನಗೇನು ಗೊತ್ತಿಲ್ಲ. ಇವತ್ತು ಬೆಳಗ್ಗೆಯಿಂದ ಅಸೆಂಬ್ಲಿಯಲ್ಲೇ ಕೂತಿದ್ದೀನಿ, ನಾನು ಯಾರೂ ವಿಚಾರ ಪ್ರಸ್ತಾಪ ಮಾಡಲಿಲ್ಲ, ನನಗೆ ಗೊತ್ತೂ ಇಲ್ಲ ಅದು. ಅಲ್ಲ ಸರ್, ತುಮಕೂರು ಜಿಲ್ಲೆಯ ಪ್ರಮುಖ ನಾಯಕರು ನೀವು, ತಮಗೆ ಗಮನಕ್ಕೆ ತಾರದೆ ಹೇಗೆ ಸರ್ ಸೇರ್ಪಡೆ ಅಂತ? ನನಗೆ ಗೊತ್ತಿಲ್ಲ. ಅವರು ಬಿ ಜೆ ಪಿಲಿ ಇರೋದಕ್ಕೆ ಗೊತ್ತಷ್ಟೇ, ಕಾಂಗ್ರೆಸ್ ಸೇರೋದಾಗಲಿ ಇನ್ನೊಂದಾಗಲಿ ನನಗೆ ಗೊತ್ತಿಲ್ಲ. ಒಂದು ವೇಳೆ ಫಂಕ್ಷನ್ಗೆ ಕರೆದ್ರೆ ತಾವು ಹೋಗ್ತೀರಾ ಸರ್? ನನಗೆ ಅಸೆಂಬ್ಲಿ ಇದೆ, ಅಸೆಂಬ್ಲಿ ಭಾಳ ಇಂಪಾರ್ಟೆಂಟು. ಇನ್ನೊಂದು ಪ್ರಮುಖವಾದಂಥ ವಿಚಾರ ಸರ್, ಒಂದು ಪರ ವಿರೋಧ ಚರ್ಚೆ ನಡೀತಾ ಇದೆ. ಅವ್ರಿಗೆ ಟಿಕೆಟ್ ಕೊಡಬಾರ್ದು ಅನ್ನುವಂಥದ್ದು ಒಂದು ಬಣ, ತಾವು ಕೂಡ ಬೇಡ ಅನ್ನುವಂಥದ್ದು ವಿರೋಧ ಇದೆ ಅನ್ನುವಂಥದ್ದು. ನಾನು ಕೊಡೋದು ಬಿಡೋದು ಅದೆಲ್ಲದು ಕೂಡ ವರಿಷ್ಠರಿಗೆ ಬಿಟ್ಟಿರ್ತಕ್ಕಂಥದ್ದು. ನಾನು ಅದರಲ್ಲಿ ಮಧ್ಯದಲ್ಲಿ ಇದಾಕೆ ಕಾಲ. ನನ್ನ ಅಭಿಪ್ರಾಯ ಕೇಳಿದರೆ ನನ್ನ ಅಭಿಪ್ರಾಯ ನಾನು ಕೊಡ್ತೀನಿ, ನೇರವಾಗಿ ಅವರಿಗೆ ಕೊಡ್ತೀನಿ. ಒಂದು ವೇಳೆ ತಮ್ಮಂಥವ್ರು ಹಿರಿಯರನ್ನ ಬಳಸ್ಕೊಳ್ದೆ ಚುನಾವಣೆ ಮಾಡಿ ನಾಳೆ ಸೋತ್ರೆ ಯಾರು ಹೊಣೆ ಸರ್ ಅಂತ? ನನಗೆ ಗೊತ್ತಿಲ್ಲಪ್ಪ. ನನಗೆ ಈಗ ನಾವು ಯಾವತ್ತೂ ಕಾಂಗ್ರೆಸ್ಸಿನ ತತ್ವ ಸಿದ್ಧಾಂತಲ್ಲಿ ಬೇರೆ ಪಾರ್ಟಿಗೆ ಹೋಗಿ ಇನ್ನೊಂದು ಕಡೆಗೆ ಹೋಗಿ ಬಂದಾರಲ್ಲ, ನಮಗೆಲ್ಲ ಗೊತ್ತಿದೆ. ಪಾರ್ಟಿ ಸಿನ್ಸಿಯರಿಟಿ ಇದೆ. ಆದರೆ ಇದು ರಾಷ್ಟ್ರದ ಎಲೆಕ್ಷನ್ ಚುನಾವಣೆ ಆಗಿರೋದ್ರಿಂದ ಯಾವ ರೀತಿ ಪರಿಣಾಮ ಬೀರ್ತದೆ ಅಂತಕ್ಕಂಥದ್ದು ನೋಡಬೇಕು. ತುಮಕೂರು ಗೆಲುವು ಕೂಡ ಅಷ್ಟೇ ಮುಖ್ಯ ಅಲ್ಲ ಸರ್ ತಮ್ಮ ಪಕ್ಷಕ್ಕೆ ಅಂತ? ಅದು ನಿಜ, ಅದರ ಗೆಲುವು ಮುಖ್ಯ, ಗೆಲುವೇ ಮಾನದಂಡ. ಆದರೆ ಪಕ್ಷನ ಇಬ್ಬಾಗ ಆಗ್ತದೆ ತುಮಕೂರಲ್ಲಿ ಅಂತ? ಅಲ್ಲ, ನನಗೇನು ಗೊತ್ತಿಲ್ಲ, ಅದೇನು ಗೊತ್ತಿಲ್ಲ. ಅದೇ ಅವ್ರು ನೋಡಿ ಎಷ್ಟು ವರ್ಷ ಆಗೋಗಿದೆ. ಈಗ ಕೆ ಎನ್ ರಾಜಣ್ಣ ಅವರು, ಶ್ರೀನಿವಾಸ್ ಅವರು ಅವ್ರ ಪರವಾಗಿ ಮಾತಾಡ್ತಾರೆ. ಇವರು ಗೃಹ ಸಚಿವರು ನಿಲ್ಲಾಗಿದ್ದಾರೆ, ತಾವು ವಿರೋಧ ಮಾಡ್ತಿದ್ರಿ, ಹೇಗೆ ಸರ್ ಈಗಾದ್ರೆ ಅಂತ? ನಂದು ಅಸೆಂಬ್ಲಿ ಸೆಗ್ಮೆಂಟು ಚಿತ್ರದುರ್ಗ ಪಾರ್ಲಿಮೆಂಟಿಗೆ ಬರೋದು, ಹಂಗಾಗಿ ನಾವು ಆ ಪಟ್ಟಿನಲ್ಲಿಲ್ಲ. ಸೊ ಅದು ನಾವು ಬರೋದು ಚಿತ್ರದುರ್ಗ ಪಾರ್ಲಿಮೆಂಟಿಗೆ. ಚಿತ್ರದುರ್ಗ ಪಾರ್ಲಿಮೆಂಟಲ್ಲಿ ಯಾರಿಗೆ ಕೊಡ್ತಾರೋ ವರಿಷ್ಠರು ಅವ್ರನ್ನ ಗೆಲ್ಲಿಸ್ಕೊಂಬರೋದಕ್ಕೆ ಎಲ್ಲ ಪ್ರಯತ್ನಗಳನ್ನ ಮಾಡ್ತೀವಿ. ಕರೆಕ್ಟ್ ಸರ್. ನೀವು ಚಿತ್ರದುರ್ಗಕ್ಕೆ ಬಂದರೂ ಕೂಡ ಜಿಲ್ಲೆ ಒಂದೇ ಇರುತ್ತೆ, ಆಗ ಜಿಲ್ಲಾ ರಾಜಕಾರಣಿ ಅಂತ ಬಂದಾಗ ತಮಗೆ ಹಿನ್ನಡೆ ಆಗುತ್ತಲ್ಲ ಅಂತ? ಇಲ್ಲ, ಇದ್ದಾರೆ, ಎಲ್ಲ ಭಾಳ ಜನ ಇದ್ದಾರೆ, ಹಿರಿಯರೆಲ್ಲ ಇದ್ದಾರೆ, ಹೆಮ್ಮೆಗಳಿದ್ದಾರೆ, ಅವ್ರು ನೋಡ್ಕೋತಾರೆ. ಈಗ ಕೊನೆ ಪ್ರಶ್ನೆ ಸರ್, ಈಗ ಒಂದು ವೇಳೆ ಅವ್ರು ಬಂದರೆ ವಲಸೆ ಬಂದವ್ರಿಗೆ ಟಿಕೆಟ್ ಕೊಡ್ಬೇಕಾ, ಪಕ್ಷಕ್ಕೆ ನಿಷ್ಠೆ ಆಗಿ ದುಡ್ದವ್ರಿಗೆ ಟಿಕೆಟ್ ಕೊಡ್ಬೇಕಾ ಅಂತ? ಈಗ ಗೆಲುವೇ ಮಾನದಂಡ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಯಾರು ಬರ್ತಾರೋ ಯಾವಾಗ ಸೇರ್ತಾರೋ ನನಗಂತೂ ಗೊತ್ತಿಲ್ಲ. ಬಂದಾಗ ವರಿಷ್ಠರು ಏನು ಹೇಳ್ತಾರೋ ಆ ಪ್ರಕಾರ ಹೋಗ್ತದೆ ಅಷ್ಟೇ. ಎಲ್ಲ ವರಿಷ್ಠರೇ ಸರ್? ವರಿಷ್ಠರು ಬಿಟ್ಟರೆ ಇನ್ನೇನಿದೆ ಹೇಳಿ, ವರಿಷ್ಠರು ಹೇಳ್ದಂಗೆ ಹೋಗ್ಬೇಕಾಗತ್ತೆ. ಹಿರಿಯರು ಅಷ್ಟು ದೊಡ್ಡದು ನಾಯಕರಾಗಿ ಕೂಡ ಎಲ್ಲ ವರಿಷ್ಠರ ಮೇಲೆ ಬಿಟ್ಟರೆ ಜಿಲ್ಲಾ ರಾಜಕಾರಣ ಛಿದ್ರ ಆಗಲ್ಲ ಅಂತ ಸರ್? ಇಲ್ಲ, ನೋಡೋಣ ಏನೇನಾಗ್ತದೆ. ಇನ್ನು ಅವರ ಪಾರ್ಟಿ ಸೇರಿದಾಗ ಇನ್ನೊಂದು ಆದಾಗ ಅವೆಲ್ಲ ಪ್ರಶ್ನೆ.
ಯಾರೇ ಪಾರ್ಟಿ ಸೇರೋರು ತತ್ವ ಸಿದ್ಧಾಂತ